ಬೀದರ್ನಲ್ಲಿ ಟೆರೆಸ್ ಮೇಲೆ ಆಟವಾಡುತ್ತಿದ್ದ ಪುಟ್ಟ ಬಾಲಕಿ ಶಾನವಿಯನ್ನು ಮಲತಾಯಿಯೇ ಕೆಳಗೆ ತಳ್ಳಿ ಕೊಲೆ ಮಾಡಿರುವುದು ಇದೀಗ ಸಿಸಿಟಿವಿ ವಿಡಿಯೋಗಳಿಂದ ಬಹಿರಂಗವಾಗಿದೆ. ಬೀದರ್ ನಗರದಲ್ಲಿ ಘಟನೆ ನಡೆದಿದ್ದು, ಮಲತಾಯಿ ರಾಧಾ ಕೃತ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಕ್ರೂರಿ ತಾಯಿಯ ಕೃತ್ಯದ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಛೀಮಾರಿ ಹಾಕುತ್ತಿದ್ದಾರೆ. ಮಗುವನ್ನು ಆಟ ಆಡಿಸುವ ನೆಪದಲ್ಲಿ ಟೆರೆಸ್ ಮೇಲೆ ಕರೆದೊಯ್ದು ಕೆಳಗೆ ತಳ್ಳಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಗುವಿಗೆ ಆಟ ಆಡಿಸುವ ನೆಪದಲ್ಲಿ ಕುರ್ಚಿ ಮೇಲೆ ಹತ್ತಿಸಿದ ಕ್ರೂರಿ ತಾಯಿ ಬಳಿಕ ಕೆಳಗೆ ತಳ್ಳಿರುವುದು ಸೆರೆಯಾಗಿದೆ. ಮಗುವನ್ನು ಕುರ್ಚಿ ಮೇಲೆ ಹತ್ತಿಸಿ ಯಾರಿಗೂ ಕಾಣದಂತೆ ಟೆರೆಸ್ ಮೇಲೆ ಓಡಾಡಿದ್ದ ಮಲತಾಯಿ ರಾಧಾ ಮಗುವನ್ನ ತಳ್ಳಿ ಅವಸರದಲ್ಲೇ ಮನೆಯೊಳಗೆ ಹೋಗಿರುವ ವಿಡಿಯೋ ಸಿಕ್ಕಿದೆ. ಮಲತಾಯಿ ರಾಧಾ ಓಡಾಡುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಕ್ರೂರಿ ತಾಯಿಯ ಕೃತ್ಯ ಬಯಲಾಗಲು ಕಾರಣವಾಗಿದೆ. ಆಗಸ್ಟ್ 27ರಂದು ಘಟನೆ ನಡೆದಿದ್ದು, ಇದೊಂದು ಅಚಾತುರ್ಯದಿಂದ ನಡೆದ ಘಟನೆ ಎಂದೇ ಭಾವಿಸಲಾಗಿತ್ತು. ಆದರೆ ಬಾಲಕಿಯನ್ನು ಕುರ್ಚಿಯ ಮೇಲೆ ಹತ್ತಿಸಿ ಬಳಿಕ ಅಲ್ಲಿಂದ ಕೆಳಗೆ ತಳ್ಳಿದ ಮಲತಾಯಿ ರಾಧಾ ಕೃತ್ಯ ಎಸಗಿ ರೂಮ್ ಒಳಗೆ ಹೋಗಿ ಮಲಗಿದ್ದಳು. ಸೆಪ್ಟೆಂಬರ್ 12ರಂದು ನೆರೆಮನೆಯವರು ಸಿಸಿಟಿವಿ ವಿಡಿಯೋ ಕಳುಹಿಸಿದಾಗ ಮಲತಾಯಿ ಕೃತ್ಯ ಬಯಲಾಗಿದ್ದು, ಗಾಂಧಿಗಂಜ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಗುವನ್ನು ಕೊಂದ ಮಲತಾಯಿ ರಾಧಾ ನ್ಯಾಯಾಂಗ ಬಂಧನದಲ್ಲಿದ್ದಾಳೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.